ಪುತ್ತೂರಿನ ಮಹಿಳಾ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ಅವ್ಯವಸ್ಥೆಯನ್ನ ಖಂಡಿಸಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು. ದಿಢೀರಂತ ಪ್ರತಿಭಟನೆಗೆ ಇಳಿದಿದ್ದಾರೆ ವಿದ್ಯಾರ್ಥಿನಿಯರು. ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಿದ್ದಾರೆ ವಿದ್ಯಾರ್ಥಿನಿಗಳು. ಕಾಲೇಜಿನಲ್ಲಿರುವಂತಹ ಅವ್ಯವಸ್ಥೆಗಳನ್ನ ಪ್ರಶ್ನೆ ಮಾಡಿ ನಡೀತಾ ಇರುವಂತಹ ಪ್ರತಿಭಟನೆ. ಕಾಲೇಜು ಪಕ್ಕದ ಆಸ್ಪತ್ರೆ ನಿರ್ಮಾಣ ಏನಾಗ್ತಾ ಇದೆ, ಕಾಲೇಜ್ ಪಕ್ಕದಲ್ಲಿ ಅದರಿಂದ ಧೂಳು ಅವ್ಯವಸ್ಥೆ ಉಂಟಾಗ್ತಾ ಇದೆ. ಈ ಧೂಳಿನಿಂದ 10ಕ್ಕೂ ಹೆಚ್ಚು ಮಕ್ಕಳಿಗೆ ಉಸಿರಾಟ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ಕೇಳೋಕೆ ಹೋದ್ರೆ ಅಧಿಕಾರಿಗಳು ಒಬ್ಬರನ್ನೊಬ್ಬರನ್ನ ದೂಷಿಸ್ತಾ ಇದ್ದಾರೆ. ಅವ್ರ ಮೇಲೆ ಇವ್ರು ಹಾಕ್ತಾ ಇದ್ದಾರೆ, ಇವ್ರ ಮೇಲೆ ಅವ್ರು ಹಾಕ್ತಾ ಇದ್ದಾರೆ. ಪುತ್ತೂರು ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಟನೆ. ಅವ್ಯವಸ್ಥೆಯನ್ನ ಖಂಡಿಸಿ ನಡೀತಾ ಇರುವಂತಹ ದಿಢೀರ್ ಪ್ರತಿಭಟನೆ ಇದು. ಕಾಲೇಜಿನ ಪಕ್ಕದಲ್ಲೇನೆ ಒಂದು ಕಾಮಗಾರಿ ನಡೀತಾ ಇದೆ. ಸೊ ಅಲ್ಲಿ ಧೂಳು ಹೆಚ್ಚಾಗಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೋಸಿ ಹೋದ ವಿದ್ಯಾರ್ಥಿನಿಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಗ್ಗೆ ಮೊದಲಿಗೆನೇ ಅಧಿಕಾರಿಗಳ ಗಮನಕ್ಕೆ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಆದರೆ ಯಾರು ಕೂಡ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಬೀದಿಗಿಳಿದು ಹೋರಾಡ್ತಾ ಇದ್ದಾರೆ. ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರಾ? ಡೋಂಟ್ ಟಾಕ್. ಇವತ್ತು ಬೆಳಿಗ್ಗೆ ಬಿಡಿ. ಇವತ್ತು ಬೆಳಿಗ್ಗೆ ಈ ಮಕ್ಕಳಿಗೆ ದಮ್ಮು ಕಟ್ಟಿ you don't ಕೆಮ್ಮು talk. ಬಂದು I ನಮ್ಮ don't ಎದುರು talk, I say. ಬಂದಿದ್ದಾರೆ. I'm telling you, don't talk. ನೀವು ಅಷ್ಟು ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿದ್ರೆ ನೀವು ನನ್ನ ಹತ್ರ ಬಂದು ಹೇಳ್ಬೇಕಿತ್ತು. ಹೇಳಿದ್ರ ನೀವು? ಪ್ರತಿದಿನ ನಾವು ಸ್ಟೂಡೆಂಟ್ಸ್ ಅನ್ನು ಹಾಸ್ಪಿಟಲ್ ಕಳಿಸ್ತಾ ಇದ್ದೇವೆ. ಅಲ್ಲ, ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರಾ? ಏನ್ ಮಾತಾಡ್ತಾ ಇದ್ದೀರಿ? ನೀವು ನನ್ನ ಹತ್ರ ಇನ್ಫಾರ್ಮ್ ಮಾಡಿದ್ರ ಅಂತ ಕೇಳಿದ್ರು. ತಾವು ಅಲ್ಲಿ ಬಿಲ್ಡಿಂಗ್ ಇನ್ಫಾರ್ಮ್ ಮೀ. ನೀವು ನನ್ನ ಹತ್ರ ಬಂದು ಇನ್ಫಾರ್ಮ್ ಮಾಡಿದ್ರಾ? ಡೋಂಟ್ ಟಾಕ್. ಇವತ್ತು ಬೆಳಿಗ್ಗೆ ಬಿಡಿ. ಇವತ್ತು ಬೆಳಿಗ್ಗೆ ಈ ಮಕ್ಕಳಿಗೆ ದಮ್ಮು ಕಟ್ಟಿ ಕೆಮ್ಮು talk. ಬಂದು I ನಮ್ಮ don't ಎದುರು talk, I say. ಬಂದಿದ್ದಾರೆ. I'm telling you. ನಮಗೆ ಇಲ್ಲಿ ಬಿಸಿಲಿನಿಂದ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ನಾವು ಬರುವ ಮುಂಚೆವೇ ಹೇಳ್ತಿದ್ರು ಇದು ನಮಗೆ ಮಾಡಿಕೊಡ್ತಾರೆ, ಕಾಲೇಜ್ ಮಾಡಿಕೊಡ್ತಾರೆ ಅಂತ. ಇನ್ನೂ ಸಹ ಅಲ್ಲಿ ಆಗ್ಲಿಲ್ಲ. ನಾವು ಹೇಗೆ ಕುತ್ಕೊಳ್ಳೋದು? ಇಲ್ಲಿ ಡೈಲಿಸಿಸ್ ವಾಸನೆಯಿಂದಾಗಿ ಎಷ್ಟೋ ಜನರು ಆಸ್ಪತ್ರೆಗೆ ದಿವಸ ನಮ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ? ನಮಗೆ ಅದುವೇ ಕೆಲಸವ ಅಂತ ಎಲ್ಲ ಹೇಳುದಿಲ್ವಾ? ನಮ್ಮ ಕಾಲೇಜ್ನ ಫಸ್ಟ್ ಇಯರ್ ಬಂದಾಗಲೇ ಹೇಳ್ತಿದ್ರು ಸರ್, ಹೊಸ ಕಟ್ಟಡ ಆಗ್ತದೆ, ನೀವು ಚೇಂಜ್ ಆಗ್ತೀರಾ, ಶಿಫ್ಟ್ ಆಗ್ತೀರಾ, ಸ್ವಲ್ಪ ಸಮಯ ಬಿಸಿಲಲ್ಲಿ ನೀವು ಕೂತ್ಕೊಳ್ಳಿಕ್ಕೆ ಅಂತ. ಅಲ್ಲಿ ಸೀಟ್ ಹಾಕಿದ್ದಾರೆ ಸರ್. ಮಾರ್ಚ್ ಏಪ್ರಿಲ್ ಅಂತೆಲ್ಲ ಹೊರಗೆ ನಮಗೆ ಬಿಸಿಲಲ್ಲಿ ಕೂತ್ಕೊಳ್ಳಿ. ಆ ಸೀಟ್ ಏನದಕ್ಕೆ ಎಲ್ಲರಿಗೂ ಹುಷಾರ್ ತಪ್ತದೆ, ಕೆಲವರಿಗೆ ರ್ಯಾಶಸ್ ಎಲ್ಲ ಆಗ್ತುಂಟು. ಅದರೊಟ್ಟಿಗೆ ಈಗ ಈ ಹೋರಾಟವನ್ನು ನಾವು ನಿಲ್ಲಿಸುವುದಿಲ್ಲ. MLA ಅವರು ನಮಗೆ ಹೇಳಬೇಕು, ಕಟ್ಟಿ ಕೊಡ್ತೇವೆ, ಆದಷ್ಟು ಬೇಗ ನಾವು ಹೋಗ್ತೇವೆ ಅಂತ. ಅಲ್ಲಿ ತನಕ ನಾವು ಎದ್ದೇಳುದಿಲ್ಲ. ಕ್ಲಾಸ್ ರೂಮ್ ಒಂದು ಸೈಡ್ ಬಿದ್ದಿದೆ ಸರ್, ಫುಲ್ ಹಾಳಾಗಿದೆ. ನಮಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಒಂದ್ ಸೈಡ್ ಬಿಸಿಲು, ಒಂದ್ ಸೈಡ್ ಆಸ್ಪತ್ರೆಯಿಂದ ಡಯಾಲಿಸಿಸ್ ಸ್ಮೆಲ್ ಬರ್ತಿದೆ ಸರ್. ಆದ್ರೂ ನಾವು ಕೂತ್ಕೊಂಡು ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್ ಸಂಪರ್ಕದಲ್ಲಿದ್ದಾರೆ. ಅಜಿತ್, ವಿದ್ಯಾರ್ಥಿನಿಯರ ಆಕ್ರೋಶ ಹೋರಾಟ ನೋಡ್ತಾ ಇದ್ವಿ, ಬಟ್ ಶಾಸಕರು ಬಂದಿದ್ದಾರೆ. ಈ ಮೊದಲಿಗೆ ಸಮಸ್ಯೆ ಇದೆ ಅಂತ ಹೇಳಿದಾಗ ಬಂದಿದ್ರೆ ಇವತ್ತಿನ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಖಂಡಿತವಾಗಿ ಇವತ್ತು ಬೆಳಿಗ್ಗೆ ಮಕ್ಕಳೆಲ್ಲ ರಸ್ತೆಯಲ್ಲಿ ಬಂದು ಒಂದು ಪ್ರತಿಭಟನೆ ಮಾಡಿರುವಂತದ್ದು. ಆ ಬಳಿಕ ಒಂದು ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಶಾಸಕರಾಗಿರುವಂತಹ ಸಂಜೀವ ಮಟ್ಟಂದೂರ್ ಮತ್ತು ಇತರ ಅಧಿಕಾರಿಗಳು ಕೂಡ ಬಂದಿದ್ರು. ಆ ಬಳಿಕ ಶಾಸಕರು ಬಂದಿದ್ದಾರೆ. ಆದ್ರೆ ಶಾಸಕರಿಗೆ ಈ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರು ಈ ಹಿಂದೆ ಮನವಿಯನ್ನು ನೀಡಿದ್ರು. ಈ ಒಂದು ಕಟ್ಟಡದಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಧೂಳಿನಿಂದ ಸಮಸ್ಯೆಗಳಾಗ್ತಾ ಇದೆ, ಪ್ರತಿದಿನವೂ ವಿದ್ಯಾರ್ಥಿಗಳು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎನ್ನುವಂತಹ ಮನವಿಯನ್ನು ಮಾಡಿದ್ರು. ಆದ್ರೆ ಈ ಒಂದು ಮನವಿಗೆ ಶಾಸಕರು ಸ್ಪಂದಿಸಿಲ್ಲ ಎನ್ನುವಂತಹ ಆಕ್ರೋಶದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳೆಲ್ಲ ಈಗ ಇಂದು ಬೆಳಿಗ್ಗೆ ಅವರು ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡಿದ್ದಾರೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಶಾಸಕರಿಗೆ ಮತ್ತು ಉಪನ್ಯಾಸಕರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಥ್ಯಾಂಕ್ ಯು ಅಜಿತ್ ಡೀಟೇಲ್ಸ್ಗೆ.